ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ನಾವೀಗ ಫಸ್ಟ್ ಇಯರಲ್ಲಿ ಪಾಸ್ ಆಗಿರುವಂಥ ಅಭ್ಯರ್ಥಿಗಳು, ಫಸ್ಟ್ ಇಯರ್ ಮುಗಿಸಿರುವಂಥ ಅಭ್ಯರ್ಥಿಗಳು ಚೇಂಜ್ ಆಫ್ ಕಾಲೇಜು ಮತ್ತು ಚೇಂಜ್ ಆಫ್ ಕೋರ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ವೇಟ್ ಮಾಡ್ತಾ ಇದ್ರಿ ಅಂಥವ್ರುಗಳಿಗೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ಗುಡ್ ನ್ಯೂಸನ್ನು ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ನೀವು ಕೂಡ. ಏನಂದರೆ ಸರ್ಕ್ಯುಲರ್ ಫಾರ್ ದಿ ಚೇಂಜ್ ಆಫ್ ಕೋರ್ಸ್ ಆರ್ ಚೇಂಜ್ ಆಫ್ ಕಾಲೇಜ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26 ಅಂದರೆ 2025-26ನೇ ಸಾಲಿನಲ್ಲಿ ಯಾರಾದರೂ ಕೋರ್ಸ್ಗಳನ್ನು ಚೇಂಜ್ ಮಾಡ್ಕೋಬೇಕಿತ್ತು, ಕಾಲೇಜ್ಗಳನ್ನು ಚೇಂಜ್ ಮಾಡಬೇಕಂದ್ರೆ ಅದಕ್ಕೆ ದಿನಾಂಕಗಳನ್ನು ನಿಗದಿ ಮಾಡಿದ್ದಾರೆ ಮತ್ತು ಅದಕ್ಕೆ ಒಂದಿಷ್ಟು ಮಾಹಿತಿ ಗೈಡ್ಲೈನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳೇ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮಲ್ಲಿ ಮತ್ತೆ ಏನಾದರೂ ಡೌಟ್ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ಡೌಟ್ಗಳನ್ನು ಕೇಳ್ಬೋದು. ಈ ಒಂದು ನೋಟಿಫಿಕೇಷನ್ ಜಸ್ಟ್ ಇವಾಗ ಬಂದಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದರೆ 5/3/2026 ಇದು ಸೈನ್ ಆಗಿರುವಂಥದ್ದು. ಇಲ್ಲಿ ನೋಟಿಫಿಕೇಷನ್ ಏನು ಹೇಳ್ತಾ ಇದೆ ಅಂತಂದರೆ, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ RS2 ಸ್ಕೀಮ್ದಲ್ಲಿ ಯಾರು ಓದ್ತಾ ಇದ್ದೀರಿ ಅವರು ಏನಾದರೂ ಚೇಂಜ್ ಆಫ್ ಕಾಲೇಜು ಚೇಂಜ್ ಆಫ್ ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ಅದಕ್ಕೆ ನೀವು 17ನೇ ತಾರೀಕಿನ ಒಳಗಾಗಿ, ಇದೇ ತಿಂಗಳು 17 ಒಳಗಾಗಿ ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಅದಕ್ಕೆ ಸಂಬಂಧಿಸಿದಂತೆ ಏನಂತಂದರೆ ಇಲ್ಲಿ ಕ್ಯಾಲೆಂಡರ್ ಇವೆಂಟ್ ಪ್ರಕಾರ ಇಲ್ಲೇನಾದರೂ ನೀವು ಕಾಲೇಜ್ಗಳನ್ನು, ಎರಡೂ ಕಾಲೇಜ್ಗಳಲ್ಲಿ ನೀವು ಚೇಂಜ್ ಆಫ್ ಕೋರ್ಸ್ಗಳನ್ನು ಮತ್ತು ಚೇಂಜ್ ಆಫ್ ಕಾಲೇಜ್ ಮಾಡಬೇಕಂತಂದರೆ ಕಾಲೇಜಿನಲ್ಲಿ ಮಾಹಿತಿಯನ್ನು ಪಡ್ಕೋಬೇಕು. NOC ಲೆಟ್ರ್ ತೊಗೋಬೇಕಾಗತ್ತೆ. NOC ಲೆಟ್ರ್ ತೊಗೊಂಡು ಅವರಲ್ಲಿ ಸೀಟ್ಗಳು ಇದಾವೆ ಇಲ್ಲ ಅಂತ ಚೆಕ್ ಮಾಡಿಸ್ಕೋಬೇಕು. ಹಾಗೆ ಸುಮ್ಮನೆ ಹಾಕಕ್ಕೆ ಬರೋದಿಲ್ಲ. ಅವರಲ್ಲಿ ಸೀಟ್ ಇರಬೇಕು, ಅವ್ರು ತೊಗೊಳ್ಳಿಕ್ಕೆ ರೆಡಿ ಇರಬೇಕು. ಅದನ್ನು ನೀವು ಮಾಹಿತಿ ಪಡ್ಕೊಂಡು ₹1,000 ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ಪೇ ಮಾಡಬೇಕು. ಆನ್ಲೈನ್ ವೆಬ್ಸೈಟಲ್ಲಿ ಹೋಗಿ ನೀವು ಚೇಂಜ್ ಆಫ್ ಕೋರ್ಸ್ ಅಥವಾ ಚೇಂಜ್ ಆಫ್ ಕಾಲೇಜ್ಗೆ ನೀವು ಏನು ಮಾಡಬೇಕಂದ್ರೆ ಪೇಮೆಂಟ್ ಮಾಡಬೇಕು. ನೋಡಿ, ಇಲ್ಲಿ ಏನಿದೆ ಅಪ್ಪ ಅಂತಂದರೆ ಚೇಂಜ್ ಆಫ್ ಕೋರ್ಸ್ಗೆ ₹1,000 ಬೇರೆ ಇದೆ, ಚೇಂಜ್ ಆಫ್ ಕೋರ್ಸ್ಗೆ ₹1,000 ಬೇರೆ ಇದೆ. ನೀವು ಅಟ್ ಎ ಟೈಮ್ ಎರಡೂ ಒಂದೇ ₹1,000 ಮಾಡೋಕ್ಕೆ ಬರೋದಿಲ್ಲ. ಚೇಂಜ್ ಆಫ್ ಕೋರ್ಸ್ಗೆ ಬೇರೆ ಮಾಡಬೇಕು, ಚೇಂಜ್ ಆಫ್ ಕಾಲೇಜಿಗೂ ಕೂಡ ನೀವು ಬೇರೆ ಬೇರೆ ₹1,000 ಪೇ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಏನೆಲ್ಲ ಇದ್ದಾವೆ ಅಂತಂದರೆ ನೋಡಿ, ನೀವೇನಾದರೂ ಚೇಂಜ್ ಆಫ್ ಕೋರ್ಸ್ ಅಷ್ಟೇ ಮಾಡ್ಕೋಬೇಕಂತಂದರೆ ನೀವೇನು ಮಾಡಬೇಕು, ಸ್ಟೂಡೆಂಟ್ ರಿಕ್ವೆಸ್ಟ್ ಲೆಟರ್ ನೀವೊಂದು ಲೆಟರ್ ಬರೀಬೇಕಾಗತ್ತೆ. ನೀವೊಂದು ಲೆಟರ್ ಬರೀಬೇಕು, ಆಮೇಲೆ ಕಾಲೇಜಿಂದ NOC ಲೆಟರ್ ತೊಗೋಬೇಕು, ಆಮೇಲೆ ₹1,000 ಪೇ ಮಾಡಿ ರಿಸಿಪ್ಟಿ. ಇವು ಮೂರು ತೊಗೊಂಡು ಏನು ಮಾಡಬೇಕಾಗತ್ತೆ ಅಂತಂದರೆ ಇವು ಮೂರು ತೊಗೊಂಡು ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಓಕೆ, ಅದಾದ ನಂತರ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೇಕಂದ್ರೆ, ಚೇಂಜ್ ಆಫ್ ಇನ್ಸ್ಟಿಟ್ಯೂಟ್ ಅಥವಾ ಕಾಲೇಜ್ ಎರಡೂ ಮಾಡಬೇಕಂದ್ರೆ ಸ್ಟೂಡೆಂಟ್ ರಿಕ್ವೆಸ್ಟ್ ಲೆಟ್ರ್ ತೊಗೋಬೇಕು, NOC ಲೆಟ್ರ್, ಆಮೇಲೆ ಎರಡೂ ಕಾಲೇಜಿಂದ ನೀವು ಕಾಲೇಜ್ ಚೇಂಜ್ ಮಾಡಬೇಕಂತಂದರೆ ನೀವು ಎರಡೂ ಕಾಲೇಜಿಂದ NOC ಲೆಟ್ರ್ ತೊಗೋಬೇಕು ಮತ್ತು ಫೀಸ್ ರೆಸಿಪ್ಟ್ ತೊಗೋಬೇಕು. ಎರಡೂ ತೊಗೊಂಡು ನೀವೇನು ಮಾಡಬೇಕಂತಂದರೆ ಇಲ್ಲಿ ಪೋಸ್ಟ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ನೀವು ನೋಡಿ, ಕಾಲೇಜ್ ಚೇಂಜ್ ಮಾಡಬೇಕಂದ್ರೆ ಇದ್ದ ಕಾಲೇಜಿಂದ NOC ಲೆಟ್ರು ಮತ್ತು ಯಾವ ಕಾಲೇಜ್ ಹೋಗ್ತಾ ಇದ್ದೀರಿ ಆ ಕಾಲೇಜಿಂದ NOC ಲೆಟ್ರ್ ಎರಡೂ ತೊಗೋಬೇಕು. ನಿಮ್ಮದೊಂದು ರಿಕ್ವೆಸ್ಟ್ ಲೆಟ್ರು ಬರೋದು ನೀವು ಮೇಲ್ ಮಾಡಬೇಕಾಗತ್ತೆ. ಇಷ್ಟು ನೀವು ಮಾಡಿದರೆ ನಿಮ್ಗೇನಾಗುತ್ತಪ್ಪ ಅಂತಂದ್ರೆ ಅವರು 1 ವಾರ ಅಥವಾ 15 ದಿವಸ ಒಳಗಡೆ ನಿಮ್ಗೇನು ಮಾಡ್ತಾರೆ, ಚೇಂಜ್ ಆಫ್ ಕಾಲೇಜು ಚೇಂಜ್ ಆಫ್ ಕೋರ್ಸ್ಗಳನ್ನು ಮಾಡಿ ಕೊಡ್ತಾರೆ. ನಿಮ್ಮಲ್ಲಿ ಮತ್ತೇನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿ ನಾನು ರಿಪ್ಲೈ ಕೂಡ ಮಾಡ್ತೀನಿ ನಿಮಗೆ.